ಹೆಲೋ ಎವ್ರಿವನ್, ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಮ್ಯಾಥ್ಸ್ ಬಗ್ಗೆ ನಾನು ಏನೇನನ್ನು ಸ್ಟಡಿ ಮಾಡ್ತಾಯಿದ್ದೇನೆ ಅನ್ನೋದನ್ನು ಇವತ್ತಿನ ವಿಚಾರದಲ್ಲಿ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಥ್ಸು ಅಂತಂದರೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮ್ಯಾಥ್ಸನ್ನು ಸ್ವಲ್ಪ ಜಾಸ್ತಿನೇ ಓದ್ತಾ ಇದ್ದೇನೆ. ಓದೋದು ಅಂತಂದರೆ ಮ್ಯಾಥ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಆದರೆ ಎಲ್ಲದನ್ನು ಪೋರ್ಷನ್ ಕವರ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನನಗೆ ಟೈಮು ಕಡಿಮೆ ಇದೆ, ನನಗೆ ಮ್ಯಾಥ್ಸು ತುಂಬಾ ಕಷ್ಟ. ಹಾಗಾಗಿ ನಾನು ಸೆಲೆಕ್ಟೆಡ್ ಪೋರ್ಷನನ್ನು ಮಾತ್ರನೇ ಇಟ್ಕೊಂಡಿದ್ದೇನೆ ಪ್ರಾಕ್ಟೀಸಿಗೆ. ಎಷ್ಟು ಕಲಿತೀನೋ ಅಷ್ಟು ಪರ್ಫೆಕ್ಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ ಮೇಲೆ ನಾನು ಮ್ಯಾಥ್ಸ್ ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಂಡಿದ್ದೇನೆ. ಮ್ಯಾಥ್ಸಿಗೆ ನಾನು ಟೆಕ್ಸ್ಟ್ ಬುಕ್ 10th ಟೆಕ್ಸ್ಟ್ ಬುಕ್ಕನ್ನೇ ನಾನು ರೆಫರ್ ಮಾಡ್ತಾ ಇದ್ದೇನೆ. 8th 9th ಯಾವುದನ್ನು ನಾನು ಕನ್ಸಿಡರ್ ಮಾಡಿಲ್ಲ. ಏನಕ್ಕೆ ಅಂದರೆ ನನಗೆ ಟೈಮು ಇಲ್ಲ, ನನಗೆ ತುಂಬಾ ಕಷ್ಟ ಆಗುತ್ತೆ ಮ್ಯಾಥ್ ಸಬ್ಜೆಕ್ಟು. ಸೊ ನಾನು ಮ್ಯಾಥಿಗೆ ಮಾತ್ರ 10th ಟೆಕ್ಸ್ಟ್ ಬುಕ್ಕನ್ನೇ ರೆಫರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೀವು ಈ ಒಂದು ಪಿಕ್ಚರಲ್ಲೇ ನೋಡ್ಬೋದು ಈ ಒಂದು ಬುಕ್ಕಲ್ಲಿ ಏನೇನೆಲ್ಲ ಅಂಶಗಳು ಒಳಗೊಂಡಿದೆ ಅಂತ. ಈಗ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಡೀಟೈಲಿಂಗ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಆಲ್ಮೋಸ್ಟ್ ಮ್ಯಾಥ್ಸಲ್ಲಿ ನಾವು ರಿಯಲ್ ನಂಬರ್ಸು, ಪಾಲಿನಾಮಿಯಲ್ಸು ಇದರಲ್ಲಿ ಇಷ್ಟೆಲ್ಲ ನನಗೆ ಓದೋಕ್ಕೆ ಕಷ್ಟ ಆಗುತ್ತೆ. ಸೊ ನಾನೇನು ಮಾಡಿದ್ದೇನೆ ಅಂತಂದರೆ ನನಗೆ ಯಾವುದು ಈಸಿ ಆಗುತ್ತೆ, ಹಾಗೆಯೇ ನನ್ನ ನಾಲೆಡ್ಜಿಗೆ ಯಾವುದು ಕಂಫರ್ಟಬಲ್ಲು, ನಾನು ಯಾವುದು ಬೇಗ ಅರ್ಥ ಮಾಡ್ಕೊಂಡು ಓದ್ಕೊಬೋದು ಅನ್ನೋದನ್ನು ನಾನು ಸೆಲೆಕ್ಟೆಡ್ ಟಾಪಿಕ್ಸನ್ನು ಆರಿಸ್ಕೊಂಡಿದ್ದೇನೆ. ಎಕ್ಸಾಮಿಗೆ ಇಂಪಾರ್ಟೆಂಟು ಆಗಿರಬೇಕು, ಹಾಗೆಯೇ ಅದು ನನಗೆ ಕಂಫರ್ಟಬಲ್ಲಾಗಿ ಮಾಡೋ ಅಂಥ ಟಾಪಿಕ್ಕು ಆಗಿರಬೇಕು. ಈ ಥರದ ಬೇಸಿಸ್ ಮೇಲೆ ನಾನು ಇದು ಟಾಪಿಕ್ನ ಡಿವೈಡ್ ಮಾಡ್ಕೊಂಬಿಟ್ಟು ಅದ್ರ ಪ್ರಕಾರ ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾನು ಫಸ್ಟ್ ತೊಗೊಳ್ಬೇಕಾಗಿರೋದು ಅಂತಂದರೆ ಡಿವಿಸಿಬಿಲಿಟಿ ಒಂದು ಕಾನ್ಸೆಪ್ಟು. ಅದು ತುಂಬ ಕಷ್ಟ ಅಂತ ಅನಿಸಿದ್ರೂ ಅದು ತುಂಬಾ ಇಂಪಾರ್ಟೆಂಟ್. ಮಿನಿಮಮ್ 2 ಕ್ವೆಶನ್ ಕೊಟ್ಟೇ ಕೊಡ್ತಾರೆ ಡಿವಿಸಿಬಿಲಿಟಿಯಲ್ಲಿ. ಸೊ ಹಾಗಾಗಿ ನಾವು ಡಿವಿಸಿಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟನ್ನು CTETಯಲ್ಲಿ ಕಂಪಲ್ಸರಿ ನಾವು ಓದ್ಕೊಳ್ಳೇಬೇಕು. ಹಾಗಾಗಿ ಅದು ಒಂದು ಮಾತ್ರ ದಿನಕ್ಕೆ ನಾನು 2 ಕ್ವೆಶನ್ ಆದರೂ ಸಾಲ್ವ್ ಮಾಡ್ತೇನೆ ಅದ್ರ ಮೇಲೆ, ಡಿವಿಸಿಬಿಲಿಟಿ ಮೇಲೆ. ಆನಂತರ ನನಗೆ ಯಾವುದು ಈಸಿ ಅನಿಸುತ್ತೆ ಅದರ ಮೇಲೆ ನಾನು ಓದ್ತಾ ಹೋಗ್ತಾ ಇದ್ದೇನೆ. ಒಂಥರ ರೆಗ್ಯುಲರ್ ಆಗೇನು ಫಾರ್ಮಲ್ ಆಗೇನು ಹೋಗ್ತಾ ಇಲ್ಲ. ಥಿಯರಿ ಪಾರ್ಟ್ ಅಂತಂದರೆ ಈ ಪ್ರತಿಯೊಂದು ಬೇಸಿಕಲ್ಲೇ ಇದೆ. 10th ಟೆಕ್ಸ್ಟ್ ಬುಕ್ಕಲ್ಲಿ ಬೇಸಿಕ್ಕಿಂದನೇ ಸಿಗುತ್ತೆ ನಮಗೆ. ಥಿಯರಿ ಪಾರ್ಟಲ್ಲಿ ಎಲ್ಲಿ ಬರುತ್ತೆ ಅಂದರೆ ಅಸರ್ಷನ್ ಒಳಗೆ ಬರುತ್ತೆ. ಹಾಗಾಗಿ ಅಸರ್ಷನಿಗೆ ಈ ಒಂದು ಟೆಕ್ಸ್ಟ್ ಬುಕ್ಕನ್ನೇ ನಾನು ರೆಫರ್ ಮಾಡ್ತಾ ಇರೋದು. ಯಾಕೆಂದರೆ ಫುಲ್ಲು ಕಾನ್ಸೆಪ್ಟ್ ಇದೆಯಲ್ಲ, ಫುಲ್ ಡೀಟೈಲ್ಡ್ ಕಾನ್ಸೆಪ್ಟೇ ಕೊಟ್ಟಿರ್ತಾರೆ. ಹಾಗಾಗಿ ಡಿವಿಸಿಬಿಲಿಟಿ ನೋಡಿ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಡಿವಿಸಿಬಿಲಿಟಿ ಈ ಒಂದು ಪುಸ್ತಕದಲ್ಲಿ ನನಗೆ ತುಂಬಾ ಈಸಿಯಾಗಿ ಅರ್ಥ ಆಗಂಗೆ ಹೇಳಿರೋದ್ರಿಂದ ನನಗೆ ಒಂಚೂರು ಕಾನ್ಫಿಡೆನ್ಸ್ ಇದೆ ಮಾಡಬಲ್ಲೆ ಅಂತಂದು. ಹಾಗಾಗಿ ನಾನು ಇದನ್ನೇ ರೆಫರ್ ಮಾಡಿಕೊಂಡು ಹೋಗ್ತಾ ಇರೋದು. ಈ ಒಂದು ಕಾನ್ಸೆಪ್ಟ್ ಕಲಿತ್ರೆ ನಮಗೆ LCM ಮಾಡೋಕ್ಕೂ ಬರುತ್ತೆ, HCF ಕ್ವೆಶನ್ನು ಬರುತ್ತೆ, ಡಿವಿಸಿಬಿಲಿಟಿನೂ ಬರುತ್ತೆ. ಹಾಗೆ ಇನ್ನೊಂದು ಇದು ಬರುತ್ತೆ ಏನಂತಂದರೆ ಕ್ವಾಡ್ರೆಂಟು ಮತ್ತು ಇದು ಇನ್ ಬಿಟ್ವೀನ್ ನಂಬರ್ ಕೇಳ್ತಾರಲ್ವ, ಆ ಥರದ ಕ್ವೆಶನ್ ಕೂಡ ಈ ಒಂದು ಚಾಪ್ಟರಲ್ಲಿ ಪರ್ಫೆಕ್ಟ್ ಆಗಿಬಿಟ್ರೆ ಅದು ಕೂಡ ನಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಈ ಒಂದು ಫಸ್ಟ್ ಚಾಪ್ಟರ್ ಇದೆಯಲ್ಲ ಆದಷ್ಟು ಅದನ್ನೇ ನಾನು ಜಾಸ್ತಿ ಓದೋದು. ಈ ಒಂದು ರಿಯಲ್ ನಂಬರ್ ಅನ್ನೋದೊಂದು ಟಾಪಿಕನ್ನು ನಾನು ಇಟ್ಕೊಂಡಿದ್ದೇನೆ. ಪಾಲಿನಾಮಿಯಲ್ ಇದು ಅಷ್ಟೇನು ನಾನು ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗ್ತಾ ಇಲ್ಲ. ಸೆಕೆಂಡ್ ಅಂತಂದರೆ 4th ಚಾಪ್ಟರು ಕ್ವಾಡ್ರಿಕ್ ಈಕ್ವೇಷನ್ನು ಸ್ವಲ್ಪ ನೋಡ್ಕೊಳ್ತಾ ಇದ್ದೇನೆ ನಾನು ಮ್ಯಾಥ್ಸ್ ಅನ್ನೋದು ಒಂದು ಸೆಲೆಕ್ಟೆಡ್ ಟಾಪಿಕ್ಸನ್ನು ಮಾತ್ರ ಇಟ್ಕೊಂಡು ಓದ್ತಾ ಇದ್ದೀನಿ. ಅದಕ್ಕೆ ಜಾಸ್ತಿ ನೋಟ್ಸನ್ನು ಮಾಡ್ಕೊಂಡಿಲ್ಲ ನಾನು.
ಥಿಯರಿ ಪಾರ್ಟಿಗೆ ಮಾತ್ರ ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ಕನ್ನು ಓದ್ತಿದ್ದೀನಿ. ಮೆಥಡಾಲಜಿಗೆ ಮಾತ್ರ ನಾನು ಮೆಥಡಾಲಜಿಗೆ ಸ್ಪರ್ಧಾ ಚೈತ್ರ ಸಮಥಿಂಗ್ ಏನೋ ಇದೆ, ಅವ್ರದ್ದು ಒಂದು ಮೆಟೀರಿಯಲ್ ಇಟ್ಕೊಂಡಿದ್ದೇನೆ ಜೆರಾಕ್ಸು. ಅದು ಚಿಕ್ಕದಾಗಿದೆ ಮೆಥಡಾಲಜಿ, ಅದರದ್ದೊಂದು ಓದ್ತಾ ಇದ್ದೇನೆ. ಬೇಕಾದರೆ ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು. ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತಗೊಂಡಿದ್ದೇನೆ, ಟ್ರಯಾಂಗಲ್ಸ್ ತಗೊಂಡಿದ್ದೇನೆ ನಾನು. ಹಾಗೆ ಇದು ನಾನು ಬರ್ದಿಲ್ಲ, ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಸೆಲೆಕ್ಟೆಡ್ ತಗೊಂಡಿದ್ದೇನೆ ಟಾಪಿಕ್ಕು. ಮತ್ತು ಇನ್ನು ಸರ್ಫೇಸ್ ಏರಿಯಾ ಅವೆಲ್ಲ ನೀವು ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇರುತ್ತೆ, ನಾನೇನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದ್ರದ್ದು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ತುಂಬಾ ಕೊಡ್ತಾರೆ. ಅಂದರೆ ಈ ಒಂದು ಪೈ ಚಾರ್ಟ್ ಇರ್ಬೋದು, ಟೀಚಿಂಗ್ ಏಡ್ ಇರ್ಬೋದು, ಆ ಥರದ್ದು ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಅಂದರೆ ಕ್ಲಾಸ್ ರೂಮ್ ಟೀಚಿಂಗ್ ಅನ್ನೋ ಕ್ವೆಶನ್ಸ್ ಬರ್ತಾ ಹೋಗುತ್ತೆ ಮ್ಯಾಥ್ಸಲ್ಲಿ. ಎಕ್ಸಾಂಪಲ್ ಅಂದರೆ ರೂಬಿಕ್ಸ್ ಇರಲಿ, ಪೈ ಚಾರ್ಟ್ ಇರಲಿ, ಅಥವಾ ಇನ್ನೊಂದು ಬೇರೆ ಬೇರೆ ಚಾರ್ಟ್ಗಳು ಬರುತ್ತಲ್ಲ, ಗ್ರಾಫ್ಸ್ ಇರಲಿ, ಈ ಥರದ ಮೇಲೆ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಅದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಬೇರೆ ಬೇರೆ ಸೋರ್ಸಸ್ಸಿಂದ, ಇಂಟರ್ನೆಟ್ ಸೋರ್ಸಸ್ಸಿಂದ ನಾನು ಅದನ್ನು ಜಸ್ಟ್ ಒಂದು ಗ್ಲ್ಯಾನ್ಸ್ ಇರಲಿ ಅಂತೇಳ್ಬಿಟ್ಟು ಅದರ ಮೇಲೆ ನಾನು ನೋಟ್ಸ್ ಏನೂ ಮಾಡ್ಕೊಂಡಿಲ್ಲ. ಒಂದೆರಡು ಟಾಪಿಕನ್ನು ಇಟ್ಕೊಂಡಿದ್ದೀನಿ. ಒಂದು ರೂಬಿಕ್ಕು, ಹಾಗೆಯೇ ಇನ್ನೊಂದು ಪೈ ಚಾರ್ಟು, ಬಾರ್ ಚಾರ್ಟು, ಗ್ರಾಫು, ಟೀಚಿಂಗ್ ಏಡ್ಸ್. ಒಂದು ಮ್ಯಾಥ್ಸಲ್ಲಿ ಬರುವಂತಹದ್ದು ಒಂದು ಟೀಚಿಂಗ್ ಏಡ್ಸ್ಗಳು ಯಾವುದ್ಯಾವುದು ಅಂತೇಳ್ಬಿಟ್ಟು ಅದ್ರ ಮೇಲೆ ಒಂದೆರಡು ಇಟ್ಕೊಂಡಿದ್ದೀನಿ ಒಂದು ಬೇಸಸ್ ಮೇಲೆ. ಅದನ್ನು ನಾನು ಆಫ್ಟರ್ 17 ಡೇಟ್ ಆದ ತಕ್ಷಣ ನಾನು ಅದನ್ನೆಲ್ಲ ರೀಕಾಲ್ ಮಾಡ್ಕೊತೇನೆ ಥ್ರೂ ಇಂಟರ್ನೆಟ್ ಸೋರ್ಸಿಂದ ವೀಡಿಯೋಸ್ ತುಂಬ ಸಿಗುತ್ತೆ. ಅದ್ರ ಮೇಲೆ ನಾನು ಓದೋಣ ಅಂತ, ತಿಳ್ಕೊಂಡಿರೋಣ ಅಡಿಷ್ನಲ್ ಆಗಿ ಅಂತ. ಇಷ್ಟೇ ನಾನು ಮ್ಯಾಥ್ಸನ್ನು ಮಾಡ್ತಾ ಇರೋದು. ಸೊ ನಾನು ಜಾಸ್ತಿ ಮ್ಯಾಥ್ಸು ಥಿಯರಿ ಪಾರ್ಟು ಅಂತಂದರೆ ಟೆಕ್ಸ್ಟ್ ಬುಕ್ಕೆ. ಹಾಗೆಯೇ ಮ್ಯಾಥ್ಸ್ ಮೆಥಡಾಲಜಿ ಅಂತ ಬಂದರೆ ಒಂದು ಅದನ್ನ ಹಾಕ್ತೇನೆ, ಅದು ಮೆಟೀರಿಯಲು ಅದರದ್ದೊಂದು. ಇನ್ನೊಂದು ಅಪ್ಲೈಡ್ ಮ್ಯಾಥಮೆಟಿಕ್ಸು, ಕ್ಲಾಸ್ ರೂಮ್ ಮ್ಯಾಥಮೆಟಿಕ್ಸು ಅಂತಂದರೆ ಅದು ಇಂಟರ್ನೆಟ್ ಸೋರ್ಸಿಂದ ತೊಗೊಂಡಿದ್ದೇನೆ. ಮತ್ತು ಇಷ್ಟಂತಂದರೂ ಮ್ಯಾಥ್ಸ್ ಬಗ್ಗೆ ಇದೆ. ಇನ್ನೂ ಕ್ವೆಶನ್ಸ್ ಬೇಕು, ನಾನು ಕ್ವೆಶನ್ ಸಾಲ್ವ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಮ್ಯಾಥ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ, ಪ್ಯಾಟ್ರನ್ ಯಾವ್ದ್ಯಾವ್ದು ಇರುತ್ತೆ ಅನ್ನೋದನ್ನು ನಿಮಗೆ ಬೇಕು ಅಂತಂದರೆ ನಾನು ಹಾಕ್ತೇನೆ, ಇಲ್ಲಾಂದರೆ ಹಾಕ್ಲಿಕ್ಕೆ ಹೋಗೋದಿಲ್ಲ ನಾನು. ಇಷ್ಟಂತಂದರೂ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೇನೆ. ಇನ್ನೇನಾದರೂ ಇನ್ಫಾರ್ಮೇಷನ್ನು ನಾನು ತಗೊಂಡು ಬರ್ಕೊಂಡ್ರೆ ದಯವಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನಿಮಗೆ ನೋಟ್ಸ್ ಬೇಕು ಅಂತಂದರೆ ಯಾವ ಟಾಪಿಕ್ ಮೇಲೆ ನೋಟ್ಸ್ ಬೇಕು ಅಂತಂದು ಹೇಳಿ, ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನನಗೆ ಗೊತ್ತಾಗೋದಿಲ್ಲ ನೋಟ್ಸ್ ಯಾವ ಥರ ಬೇರೆಯವರೆಲ್ಲ ಶೇರ್ ಮಾಡ್ತಾರೆ ಅಂತ. ನಾನು ಸೆಲ್ಫ್ ಸ್ಟಡಿ ಮಾಡ್ತಾ ಇರೋದು, ಹಾಗಾಗಿ ನನಗೆ ಹೇಗೆ ಬರುತ್ತೆ ನೋಟ್ಸು ನಾನು ಅದೇ ಥರನೇ ಮಾಡ್ಕೊಳ್ಳೋದು. ನನಗೆ ಏನು ಅರ್ಥ ಆಗುತ್ತೆ ಅನ್ನೋದನ್ನು ನಾನು ಬರ್ಕೊಳ್ತಾ ಹೋಗ್ತೇನೆ. ನಾನು ಯಾವುದೇ ಥರದ್ದು ಟ್ಯುಟೋರಿಯಲ್ಸ್ ಆಗಲಿ ಯಾವುದಕ್ಕೂ ಸೇರಿಕೊಂಡಿಲ್ಲ. ಹಾಗಾಗ್ಬಿಟ್ಟು ನನಗೆ ಹೇಗೆ ಬರುತ್ತೆ ಅದೇ ಥರನೇ ಓದ್ತಾ ಇದ್ದೇನೆ. ನಿಮಗೇನಾದರೂ ನೋಟ್ಸ್ ಬೇಕು ಪರ್ಟಿಕ್ಯುಲರಾಗಿ ಅಂತಂದರೆ ಅದನ್ನು ನಾನು ಕಳ್ಸೋಕ್ಕೇನು ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಯಾವ ಥರ ಕಳಿಸ್ಬೇಕು, ಏನು ಕಳಿಸ್ಬೇಕು ಅಂತ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ ಅಂದಾಗ ನಾನು ಹೇಗೆ ಕಳಿಸ್ಲಿ ಹೇಳಿ, ಅರ್ಥ ಆಯ್ತಾ? ಹಾಗಾಗಿ ನನಗೆ ಟಾಪಿಕನ್ನು ಹೇಳಿದರೆ ನಾನು ಸಾಧ್ಯವಾದರೆ ನೋಟ್ಸನ್ನು ಮಾಡಿ ಕಳಿಸ್ತೇನೆ. ಮ್ಯಾಥ್ಸಲ್ಲಿ ಮಾತ್ರ ಇಂಪಾರ್ಟೆಂಟ್ ಏನಾದರೂ ಕ್ವೆಶನ್ಸ್ ಬಂತು ಅಂತಂದರೆ ಅದು ಕೂಡ ನಾನು ವಿಡಿಯೋ ಮಾಡಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಆಯಿತಾ? ಮ್ಯಾಥ್ಸ್ ಅನ್ನೋದು ನಾನು ಈ ಥರ ಸ್ಟಡಿ ಮಾಡ್ತಾ ಇದ್ದೇನೆ. ಮ್ಯಾಥ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಅಂತಂದರೆ ನಾನು ಹೇಳಿದ್ನಲ್ಲ, ಡಿವಿಸಿಬಿಲಿಟಿ ಒಂದು ಟಾಪಿಕ್ ನೀವು ಕಲ್ತ್ರಿ ಅಂದರೆ ಮಿನಿಮಮ್ 3 ಕ್ವೆಶನ್ನ ನೀವು ಮೂರು ಮಾರ್ಕ್ಸ್ ಆರಾಮ್ ಬರುತ್ತೆ. ಡಿವಿಸಿಬಿಲಿಟಿ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಜಾಮೆಟ್ರಿ. ನಾನು ಈ ಥರ ಆರಿಸ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.